Hello everyone, welcome to Hamsadhyana YouTube channel. So, welcome to the part 2 of number system for RMS Sainik and Navodaya free online coaching. So, part 1 ಅಲ್ಲಿ ನಾವು ಏನೇನು ನೋಡಿದೀವಿ? We learned about digits, numbers, Indian and international number systems, then how to write Roman numbers along with some tricks to write a Roman numbers. ಇದನ್ನ ನಾವು part 1 ಅಲ್ಲಿ ನೋಡಿದೀವಿ. ಸೊ ವಾಟ್ ಅಬೌಟ್ ಇನ್ ಪಾರ್ಟ್ 2 ದಲ್ಲಿ ಏನೇನ್ ಕಲಿತಾ ಇದೀವಿ ಅದನ್ನ ನಾವು ಇವತ್ತು ನೋಡೋಣ. ಒನ್ಸ್ ಅಗೇನ್ ವೆಲ್ಕಮ್ ಟು ಹಂಸಜ್ಞಾನ ಚಾನಲ್. ಓಕೆ, ಸೊ ನೆಕ್ಸ್ಟ್ ಇವತ್ತಿನ ಪಾರ್ಟ್ 2 ದಲ್ಲಿ ನಾವು ವೆರಿ ಸಿಂಪಲ್ ಈಸಿ ಟಾಪಿಕ್ಸ್ ಅನ್ನ ನೋಡ್ತಾ ಇದೀವಿ. ದಟ್ ಈಸ್ ಅಸೆಂಡಿಂಗ್ ಆರ್ಡರ್ ಅಂಡ್ ಡಿಸೆಂಡಿಂಗ್ ಆರ್ಡರ್. ಸೊ ನೇಮ್ ಇಟ್ ಸೆಲ್ಫ್ ಇಂಡಿಕೇಟಿಂಗ್ ಅಸೆಂಡಿಂಗ್ ಮೀನ್ಸ್ ವಾಟ್? ಇನ್ಕ್ರೀಸಿಂಗ್. ಓಕೆ, ಡಿಸೆಂಡಿಂಗ್ ಅಂದ್ರೆ ಡಿಕ್ರೀಸಿಂಗ್. ದಟ್ ಮೀನ್ಸ್ ಇನ್ಕ್ರೀಸಿಂಗ್ ಏನನ್ನ ಇನ್ಕ್ರೀಸ್ ಮಾಡ್ತಾ ಇದೀವಿ? ಸೊ ಇನ್ಕ್ರೀಸಿಂಗ್ when the numbers are arranged from lowest value to the highest value. Increase ಆಗ್ತಾ ಹೋಗ್ತಾ ಇದೆ. So that is known as ascending order. For example, 5, 11, 25, 113, 372 ಒಂದು ರ್ಯಾಂಡಮ್ ಆಗಿ ಒಂದು ನಂಬರ್ ಇದೆ. ಓಕೆ, ಸೊ ಇದನ್ನ ನಾವು ಇನ್ಕ್ರೀಸಿಂಗ್ ಅಲ್ಲಿ ಬರೀಬೇಕು. ಇನ್ಕ್ರೀಸಿಂಗ್ ಮೀನ್ಸ್ ವಾಟ್? ಫಸ್ಟ್ ಐ ನೀಡ್ ಟು ಸೆಲೆಕ್ಟ್ ದ ಲೋಯೆಸ್ಟ್ ವ್ಯಾಲ್ಯೂ. ಸೊ ವಾಟ್ ಇಸ್ ದ ಲೋಯೆಸ್ಟ್ ವ್ಯಾಲ್ಯೂ ಹಿಯರ್? 3, after that 5, next 11, 25, 72 and 111. So this is the ascending order. So here we are arranging. ಏನ್ ಅರೇಂಜ್ ಮಾಡ್ತಾ ಇದೀವಿ? ನಂಬರ್ಸ್ ಅನ್ನ ಅರೇಂಜ್ ಮಾಡ್ತಾ ಇದೀವಿ ಫ್ರಮ್ ಲೋಯೆಸ್ಟ್ ವ್ಯಾಲ್ಯೂ ಟು ದ ಹೈಯೆಸ್ಟ್ ವ್ಯಾಲ್ಯೂ. ಸೊ ದಿಸ್ ಮೆಥಡ್ ಇಸ್ ನೋನ್ ಆಸ್ ಅಸೆಂಡಿಂಗ್ ಆರ್ಡರ್. ದೆನ್ ನೆಕ್ಸ್ಟ್ ಡಿಸೆಂಡಿಂಗ್ ಆರ್ಡರ್. ದಟ್ ಮೀನ್ಸ್ highest value to the lowest value we are arranging the numbers. That is decreasing order. highest value ಅರೇಂಜ್ ಆಗ್ತಾ ಇದೆ ಎಲ್ಲಿಂದ? ಕೊಟ್ಟಿರುವಂತಹ ನಂಬರ್ ಸೀಕ್ವೆನ್ಸ್ ಇಂದ ಹೈಯೆಸ್ಟ್ ವ್ಯಾಲ್ಯೂನ ತಗೊಂಡು ಲೋಯೆಸ್ಟ್ ವ್ಯಾಲ್ಯೂ. ಸಪೋಸ್ ಐ ವಾಂಟ್ ಟು ರೈಟ್ ದ descending order for the same number pattern. So again ಬರುತ್ತೆ, the first value is 111, 72, then 25, 11, 5 and 2. So the same order you can rearrange it for the decreasing order. We want to take one more example. Okay, ಅದೇ ನಂಬರ್ ಇದೆ, ಸೇಮ್ ಬಂದಿದೆನಾ? Yes, if I take 0, 4, 789, 211. So now I want to arrange this one in a ascending order. So ಈ ನಂಬರ್ಸ್ ಅನ್ನ ನಾನು ಅಸೆಂಡಿಂಗ್ ಆರ್ಡರ್ ಅಲ್ಲಿ ಬರೀಬೇಕು. ಸೊ ಏನಿದೆ? ಅಸೆಂಡಿಂಗ್ ಆರ್ಡರ್ ಮೀನ್ಸ್ ಫ್ರಮ್ ಲೋಯೆಸ್ಟ್ ವ್ಯಾಲ್ಯೂ ಟು ದ ಹೈಯೆಸ್ಟ್ ವ್ಯಾಲ್ಯೂ. So 0 is the smallest number, then 4, 11, 200, 789. So this is the ascending order of the number. Descending order ಅಂದ್ರೆ ಇದನ್ನೇ ರಿವರ್ಸ್ ಮ್ಯಾನಲ್ಲಿ ಬರೆದ್ರೆ descending order ಆಗುತ್ತೆ. Clear? So this is the ascending and descending order of a number. Next one. So forming of largest and smallest number with the help of digits. Right? So what do you mean by digits? ಇದನ್ನ ಆಲ್ರೆಡಿ ನಾವು ಪಾರ್ಟ್ 1 ನಲ್ಲಿ ನೋಡಿದೀವಿ. ಗೊತ್ತಿಲ್ಲ, ಕನ್ಫ್ಯೂಷನ್ ಇದೆ, ಅಗೇನ್ ಗೋ ಟು ದ ಪಾರ್ಟ್ 1 ನೋಡಿ. ಓಕೆ, ಬಟ್ ಆಲ್ಸೋ ಒನ್ ಮೋರ್ ಟೈಮ್ ನಾನು ಕ್ವಿಕ್ ಆಗಿ ಹೇಳ್ತಾ ಇದ್ದೀನಿ. ಡಿಜಿಟ್ಸ್ ಆರ್ ದ ನಂಬರ್ಸ್, ದಟ್ ಇಸ್ ನ್ಯೂಮರಲ್ಸ್ ಫ್ರಮ್ 0 to 9. So there are total 10 digits are there. With the help of these digits we are forming numbers. Either it may be 2-digit number, 3-digit number, 4-digit number and so on. So now forming of largest and smallest number with the help of digits. Okay, ಅದನ್ನ ನಾವು ಇವಾಗ ಮಾಡೋಣ. So to form any greatest number or any digit, okay, always arrange number in a decreasing order. So decreasing order ಅಲ್ಲಿ ನಾವೇನ್ ಮಾಡ್ಬೇಕು? ಗ್ರೇಟೆಸ್ಟ್ ನಂಬರ್ ಅನ್ನ ಬರಿತೀವಿ. ಹೇಗೆ? 7, 8, 3, 2, 9 ಗ್ರೇಟೆಸ್ಟ್ ನಂಬರ್. ಇದನ್ನ ನಾವು ಈ ನಂಬರ್, ಈ ಡಿಜಿಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಗ್ರೇಟೆಸ್ಟ್ ನಂಬರ್ ಅನ್ನ ಫಾರ್ಮ್ ಮಾಡಬೇಕು. ಸೊ ವಾಟ್ ಈಸ್ ದ ರೂಲ್? ಫಸ್ಟ್ ವಿ ನೀಡ್ ಟು ರೈಟ್ ದ ನಂಬರ್ಸ್. ಯು ನೀಡ್ ಟು ಅರೇಂಜ್ ದೀಸ್ ಡಿಜಿಟ್ಸ್ in decreasing order. Already we know descending order or decreasing order. So arrange these digits in decreasing from highest value to the lowest value. So take 9, 8, 7, 3, 2. That means now based on Indian number system, 98,732 is the greatest number. ಅರ್ಥ ಆಯ್ತಾ?
ಸೊ ಅದೇ ಇದೇ ನಂಬರ್ ಯೂಸ್ ಮಾಡ್ಕೊಂಡು ನಾವ್ ಇವಾಗ ಸ್ಮಾಲೆಸ್ಟ್ ನಂಬರ್ ಅನ್ನ ಫಾರ್ಮ್ ಮಾಡೋಣ. ಸೊ ರಿವರ್ಸ್ ಮ್ಯಾನರ್ ಅಲ್ಲಿ ವಾಟ್ ಯು ಮೀನ್ ಬೈ ಸ್ಮಾಲೆಸ್ಟ್ ನಂಬರ್ ಮೀನ್ಸ್ ವಿ ನೀಡ್ ಟು ಅರೇಂಜ್ ದ ಸೇಮ್ ಡಿಜಿಟ್ಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್. ಇನ್ಕ್ರೀಸಿಂಗ್ ಅಲ್ಲಿ ಬರಿಬೇಕು. ಹೇಗೆ? 2, 3, 7, 8, 9. ಸೊ ದಿಸ್ ಒನ್ ಇಸ್ ಇನ್ಕ್ರೀಸಿಂಗ್ ಆರ್ಡರ್. ಸೊ ಹೇಗೆ ರೀಡ್ ಮಾಡ್ತಾರೆ? 23,789. ಸೊ ದಿಸ್ ಇಸ್ ದ ಸ್ಮಾಲೆಸ್ಟ್ ನಂಬರ್. ಅರ್ಥ ಆಯ್ತಾ? ಇನ್ನೊಂದು ಎಕ್ಸಾಂಪಲ್. ಟು ಫಾರ್ಮ್ ಎನಿ ಸ್ಮಾಲೆಸ್ಟ್ ನಂಬರ್ ಅರೇಂಜ್ ದ ಡಿಜಿಟ್ಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್. ಜಸ್ಟ್ ನಾವು ಇವಾಗ ನೋಡಿದ್ವಿ. ಇಲ್ಲಿ ನೋಡಿ ಎಕ್ಸಾಂಪಲ್ ಇದೆ. 7, 6, 8, 9, 2, 3, 2. ಓಕೆ, ಇಲ್ಲಿ ಸಮ್ ಡಿಜಿಟ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಆ ಡಿಜಿಟ್ಸ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಸ್ಮಾಲೆಸ್ಟ್ ಮಾಡ್ಬೇಕು. ಸೊ ಫಸ್ಟ್ ಅವರು ಸ್ಮಾಲೆಸ್ಟ್ ಕೇಳಿದ್ದಾರೆ ಅಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೀಬೇಕು. ಸೊ ಹೇಗೆ? 2, 2, 3, ದೆನ್ 6, 7, 8, 9. ಓಕೆನಾ? ಸೊ ಇದನ್ನ ನಾವೇನ್ ಮಾಡ್ಬೇಕು? ಇಲ್ಲಿ ಸ್ಮಾಲೆಸ್ಟ್ ನಂಬರ್ ಅಲ್ಲಿ ಬರ್ದಿದ್ದೀವಿ. ನೆಕ್ಸ್ಟ್ ರೇಟ್ ಮಾಡೋದಾದ್ರೆ ಹೇಗ್ ಮಾಡ್ಬೇಕು? 22,36,789. ಹೌದಾ? ಅದನ್ನ ನಾವೇನ್ ಮಾಡಿದೀವಿ? ಅಸೆಂಡಿಂಗ್ ಅಲ್ಲಿ. ಅದೇ ಇದೇ ನಂಬರ್ ಅನ್ನ ನಾವು ಗ್ರೇಟೆಸ್ಟ್ ವ್ಯಾಲ್ಯೂ ಬರೆಯೋದಾದ್ರೆ ಹೇಗ್ ಬರೀತೀವಿ? 9, 8, 7, 6, 3, 2, 2. ಕರೆಕ್ಟ್? ಸೊ ದಿಸ್ ಒನ್ ಇಸ್ ರೀಡಿಂಗ್ ಆಸ್ 98,76,322 ಅಂತ ನಾವು ರೀಡ್ ಮಾಡ್ತೀವಿ. ಅಂಡರ್ಸ್ಟುಡ್? ಸೊ ಅಸೆಂಡಿಂಗ್ ಅಂಡ್ ಡಿಸೆಂಡಿಂಗ್ ಆರ್ಡರ್ ಫಾರ್ಮಿಂಗ್ ಆಫ್ ಅ numbers, that is greatest number, smallest number with the help of digits. But in the digits while solving ಒಂದು ಕ್ವಶನ್ ಬರುತ್ತೆ ಸಾಧಾರಣವಾಗಿ. ಏನದು? ಫಾರ್ ಎಕ್ಸಾಂಪಲ್ 0, 4, 3, 8, 9. So these are 5 digits. Now I want to write smallest number using these digits and greatest number. Okay, so smallest number, just now we discussed smallest number ಬರೀಬೇಕಾದ್ರೆ ಹೇಗೆ ಬರೀಬೇಕು? Smallest number means increasing order. So small number in the, that is smallest to highest value. So here in this given sequence, okay, digits ಅಲ್ಲಿ 0 is the smallest number. So can I write 0, 3, 4, 8, 9 ಈ ತರ ಬರೀಬಹುದಾ? ಹೌದಾ? No, this is completely wrong because here some value we need to give. ಹೌದಾ? ಈ ವ್ಯಾಲ್ಯೂ ನ ಕೊಡ್ಬೇಕು ನಾವು. ಸೊ ಏನಿದೆ ಟ್ರಿಕ್? ಯಾವಾಗ್ಲೂ 0 ಏನಾದ್ರೂ ನಿಮ್ ಡಿಜಿಟ್ಸ್ ಅಲ್ಲಿ ಬಂದೆ, ಯು ನೀಡ್ ಟು ಯೂಸ್ ದಿಸ್ ಡಿಜಿಟ್ಸ್ ಇನ್ ದ ಸೆಕೆಂಡ್ ಪ್ಲೇಸ್. ಓಕೆ, ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಎಸ್ 30489. ಸೊ 30,489 is the smallest number. What about greatest number? I can write 98,430 in the decreasing order. ಸೊ 0 ಯಾವಾಗ್ಲೂ ಕೊನೆಗೆ ಬರುತ್ತೆ. ಬಟ್ ಸ್ಮಾಲೆಸ್ಟ್ ನಂಬರ್ ಬರೀಬೇಕಾದ್ರೆ 0 ಏನಾದ್ರೂ ಡಿಜಿಟ್ಸ್ ಅಲ್ಲಿ ಕೊಟ್ಟಿದ್ರೆ ಆಲ್ವೇಸ್ ಯೂಸ್ ದಟ್ ಡಿಜಿಟ್ ಇನ್ ದ ಸೆಕೆಂಡ್ ಪ್ಲೇಸ್. ಫಸ್ಟ್ ಪ್ಲೇಸ್ ಅಲ್ಲಿ ಬರೀಬಾರ್ದು ಬಿಕಾಸ್ ಅದಕ್ಕೆ ವ್ಯಾಲ್ಯೂನೇ ಬರಲ್ಲ. ಐ ಕ್ಯಾನ್ ರೀಡ್ ಇಟ್ ಆಸ್ 3,489. ಬಟ್ 0ನ ನಾವು ಯೂಸೇ ಮಾಡಿಲ್ಲ ಕೊಟ್ಟಿರೋ ಡಿಜಿಟ್ಸ್ ಅನ್ನ. ಸೊ ಆದ ಕಾರಣ 0 ಆಲ್ವೇಸ್ ನಾವೆಲ್ಲಿ ಯೂಸ್ ಮಾಡ್ಬೇಕು? ಸೆಕೆಂಡ್ ಪೊಸಿಷನ್ ಅಲ್ಲಿ ಯೂಸ್ ಮಾಡ್ಬೇಕು. ಅರ್ಥ ಆಯ್ತಾ? ಸೊ ಅಸೆಂಡಿಂಗ್ ಅಂಡ್ ಡಿಸೆಂಡಿಂಗ್ ಆರ್ಡರ್ ಕ್ಲಿಯರ್ ಆಯ್ತಾ ನಿಮಗೆ? ಫೈನ್. ಸೊ ಪಾರ್ಟ್ 1 ಅಲ್ಲಿ ಆಲ್ರೆಡಿ ಡಿಜಿಟ್ಸ್ ಇಂದ ಹಿಡ್ಕೊಂಡು ರೋಮನ್ ನಂಬರ್ ವರೆಗೂ ಕವರ್ ಮಾಡಿದೀವಿ. ಪಾರ್ಟ್ 2 ದಲ್ಲಿ ಅಸೆಂಡಿಂಗ್ ಅಂಡ್ ಡಿಸೆಂಡಿಂಗ್ ಆರ್ಡರ್, ಫಾರ್ಮಿಂಗ್ ಆಫ್ ಲಾರ್ಜೆಸ್ಟ್ ಅಂಡ್ ಸ್ಮಾಲೆಸ್ಟ್ ನಂಬರ್ ವಿತ್ ಹೆಲ್ಪ್ ಆಫ್ ಡಿಜಿಟ್ಸ್ ಹೇಗ್ ಬರೀಬೇಕು ಅಂತ ಹೇಳ್ಕೊಟ್ಟಿದೀನಿ. ವಿಡಿಯೋನ ಪೌಸ್ ಮಾಡಿ ಕರೆಕ್ಟ್ ಆಗಿ ನೋಟ್ಸ್ ಮೇಕಿಂಗ್ ಮಾಡ್ಕೊಳ್ಳಿ, ರಿವಿಷನ್ ಮಾಡ್ಕೊಳ್ಳಿ. ಇದೇ ಕಾನ್ಸೆಪ್ಟ್ ಮೇಲೆ ನಾವು ಪ್ಲೆಂಟಿ ಆಫ್ ಎಕ್ಸಾಂಪಲ್ಸ್ ಅನ್ನ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಬಿಡಿಸ್ತಾ ಇದೀವಿ. ಸೊ ದಟ್ ಯು ವಿಲ್ ಗೆಟ್ ಅ ಕಾನ್ಫಿಡೆನ್ಸ್. ಓಕೆ, ಎಕ್ಸಾಮ್ಸ್ ಅಲ್ಲಿ ಪ್ರೀವಿಯಸ್ ಕ್ವಶನ್ಸ್ ಅಲ್ಲಿ ಬಿದ್ದಿರುವಂತ ಕ್ವಶನ್ಸ್ ನೆಲ್ಲ ತಗೊಂಡು ನಾವು ಇಲ್ಲಿ ಬಿಡಿಸ್ತೀವಿ. ಸೊ ದಟ್ ನಿಮ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಇತ್ತಂದ್ರೆ ಯು ಕ್ಯಾನ್ ಈಸಿಲಿ ಸಾಲ್ವ್ ದ ಪ್ರಾಬ್ಲಮ್ಸ್. ಅಲ್ಲಿ ನಿಮ್ಗೆ ತೊಂದರೆ ಆಗ್ಬಾರ್ದು. ಅಸೆಂಡಿಂಗ್ ಆಗಿರ್ಲಿ, ಡಿಸೆಂಡಿಂಗ್ ಆಗಿರ್ಲಿ. ಸೊ ಸ್ಮಾಲೆಸ್ಟ್ ಅಂಡ್ ಗ್ರೇಟೆಸ್ಟ್ ವ್ಯಾಲ್ಯೂನ ಕೇಳಿ ಎಡಿಷನ್, ಸಬ್ಟ್ರಾಕ್ಷನ್, ಆಪರೇಷನ್ಸ್, ಮ್ಯಾಥಮೆಟಿಕಲ್ ಆಪರೇಷನ್ಸ್ ಅನ್ನ ಕೇಳ್ತಾರೆ. ಸಮ್ ಬಿಗ್ ನಂಬರ್ ಸೀಕ್ವೆನ್ಸ್ ಅನ್ನ ಕೊಟ್ಟು ಅಸೆಂಡಿಂಗ್ ಅಂಡ್ ಡಿಸೆಂಡಿಂಗ್ ಕೇಳ್ತಾರೆ. ಕರೆಕ್ಟ್? ಸೊ ಈ ಎಲ್ಲಾ ಮಾಡ್ಬೇಕಂದ್ರೆ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಕ್ವಿಕ್ ಆಗಿ ನೀವು ಮಾಡ್ಲಿಕ್ಕೆ ಬರ್ಬೇಕಂದ್ರೆ ಫಸ್ಟ್ ದಿಸ್ ಇಸ್ ದ ಬೇಸಿಕ್. ಸೊ ಕರೆಕ್ಟ್ ಆಗಿ ಪಾರ್ಟ್ 1, ಪಾರ್ಟ್ 2 ನೋಡ್ಕೊಳ್ಳಿ. ದೆನ್ ಇನ್ ದ ಪಾರ್ಟ್ 3 ವಿಲ್ ಕಂಟಿನ್ಯೂ ವಿತ್ ದ ಕ್ಲಾಸಿಫಿಕೇಶನ್ ಆಫ್ ನಂಬರ್ಸ್. ಓಕೆ, ಥ್ಯಾಂಕ್ ಯು.